ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿ.ಕೆ. ಶಿವಕುಮಾರ್ ಅವರ ಪೂಜೆ ಪುನಸ್ಕಾರ ಹೊಸದೇನೂ ಅಲ್ಲ. ಒಂದೆರಡು ಮೂರು ಫ್ಯಾಮಿಲಿಗಳಿದೆ ರಾಜ್ಯ ರಾಜಕಾರಣಗಳಲ್ಲಿ, ಬಹಳ ದೊಡ್ಡ ಪೂಜೆ. ಎಕ್ಸಾಂಪಲ್ ದೇವೇಗೌಡರ ಮನೆಯಲ್ಲಿ ಯಾವಾಗಲೂ ಪೂಜೆ ಪುನಸ್ಕಾರಗಳು ನಡೀತಾನೆ ಇರ್ತವೆ. ಇನ್ನು ಡಿ.ಕೆ. ಮನೆಯಲ್ಲೂ ಕೂಡ ಅಷ್ಟೇನೆ. ಡಿ.ಕೆ. ಆ ದೇವಸ್ಥಾನ ಈ ದೇವಸ್ಥಾನ ಹೋಗ್ತಾನೆ ಇರ್ತಾರೆ. ಯಾಕಂದರೆ ಅಲ್ಲಿ ಇಲ್ಲಿ ಮಂತ್ರ ಪಠಣೆ ಮಾಡ್ತಾನೆ ಇರ್ತಾರೆ. ಅಲ್ಲಲ್ಲಿ ಮಂತ್ರಗಳನ್ನು ಹೇಳುವಂಥದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ಬಹಳಷ್ಟು ಜನಗಳಿಗೆ ಈ ವಿಷಯ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಜ್ಯೋತಿಷ್ಯ ಕೂಡ ತುಂಬ ಚೆನ್ನಾಗಿ ಗೊತ್ತು. ಡಿ.ಕೆ. ಶಿವಕುಮಾರ್ ಪೂಜೆ ಮಾಡೋದೇನು ಹೊಸದ ಅಲ್ಲ. ಆದರೆ ಈ ಹಾಸನಾಂಬೆ ಎದುರುಗಡೆಗೆ ಅವರು ಕೂತು ಈ ನಾರಾಯಣಿ ಮಂತ್ರ ಭಜಿಸಿರುವಂಥದ್ದು, ಖಡ್ಗಮಾಲಾ ಸ್ತೋತ್ರ ಪಠಣ ಮಾಡಿರುವಂಥದ್ದು ಇದೆಯಲ್ಲ, ಇದು ಯಾಕಂದರೆ ಖಡ್ಗಮಾಲಾ ಸ್ತೋತ್ರ ಯಾಕೆ ಪಠನೆ ಮಾಡ್ತಾರೆ ಗೊತ್ತಿರುವಂಥ ಸಂಗತಿ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಹೀಗಾಗಿನೇ ಡಿ.ಕೆ. ಹಾಸನಾಂಬೆ ಎದುರುಗಡೆಗೆ ಕೂತ್ಕೊಂಡು ಸಪತ್ನೀಕರಾಗಿ ಪತ್ನಿ ಸಹಿತವಾಗಿ ಕೂತ್ಕೊಂಡವರು ಖಡ್ಗಮಾಲಾ ಸ್ತೋತ್ರ ಪಠಣವನ್ನು ಶುರು ಮಾಡಿದ್ರು. ಆ ಪಠಣ ಶುರುವಾಗಿದ್ದೇ ಆಗಿದ್ದು. ಆಗ್ತಿದ್ದಂಗೆನೇ ಅಮ್ಮನವರ ಬಲಗಡೆಯಿಂದ ಹೂವು ಬಿತ್ತು. ಅಂದರೆ ಅದರ ಅರ್ಥ ಡಿ.ಕೆ. ಶಿವಕುಮಾರ್ ಏನು ಬೇಡಿಕೆ ಇಟ್ಟಿದ್ರು, ಏನನ್ನು ಬೇಡಿಕೊಂಡಿದ್ರು, ಅದಕ್ಕೆ ತಾಯಿ ಏನಾದರೂ ಅಪ್ಪಣೆ ಕೊಟ್ಲಾ, ಇದಕ್ಕೆ ಸಂಬಂಧಪಟ್ಟಂಗೆ. ಸೊ ಇದು ಹಾಸನಾಂಬೆ ದೇಗುಲದಲ್ಲಿ ಗಂಡ ಹೆಂಡತಿ ಕೂತ್ಕೊಂಡು ಮಾಡ್ತಿರುವಂಥ ಪೂಜೆ. ನಾವು ಅದನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಡಿ.ಕೆ. ಬರೀ ಇಲ್ಲಿ ಮಾತ್ರ ಅಲ್ಲ, ನಾವು ಅಸ್ಸಾಂ ತನಕ ಹೋಗಿ ಕಾಮಾಖ್ಯ ತನಕ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದಿದ್ದಾರೆ. ಜೊತೆಗೇನು ಅಂದರೆ ಎಲ್ಲೆಲ್ಲಿ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿ ಪವರ್ಫುಲ್ ಇವೆ ಅಲ್ಲೆಲ್ಲ ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಉಜ್ಜಯಿನಿ ಮಹಾಕಾಲನಿಗೆ ವಿಶೇಷ ಪೂಜೆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಬಂದಿದ್ದಾರೆ. ಇನ್ನು ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಪೂಜೆ ಪುನಸ್ಕಾರಗಳಾಗಿವೆ. ಕೊಲ್ಲೂರಿಗೆ ಹೋಗ್ತಾರೆ, ಶೃಂಗೇರಿಗೆ ಹೋಗ್ತಾರೆ. ಹೀಗೆ ಇನ್ನು ಹಾಸನಾಂಬೆ ದೇಗುಲದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಖಡ್ಗಮಾಲಾ ಸ್ತೋತ್ರ ಪಠಣ ಮಾಡಿರುವಂಥದ್ದು. ಖಡ್ಗಮಾಲಾ ಸ್ತೋತ್ರ ತುಂಬ ಪವರ್ಫುಲ್ ಸ್ತೋತ್ರ ಅಂತ ಹೇಳಲಾಗುತ್ತೆ. ಅಂಥ ಸ್ತೋತ್ರವನ್ನು ಡಿ.ಕೆ. ಪ್ರಾರ್ಥನೆ ಮಾಡ್ತಾ ಕೂತ್ಕೊಂಡಿದ್ರು. ಅದು ಆಗ್ತಿದ್ದಂಗೆನೇ ಹಾಸನಾಂಬೆಯ ಅನುಗ್ರಹ ಆಯಿತೋ ಏನೋ, ಇದ್ದಕ್ಕಿದ್ದಂಗೆನೇ ಬಲಗಡೆಯ ಪ್ರಸಾದ ಬಿತ್ತು. ಅಂದರೆ ಈ ರೀತಿ ವಿಶ್ಲೇಷಣೆಗಳು ಕೂಡ ಶುರುವಾಗಿವೆ. ಡಿ.ಕೆ. ಶಿವಕುಮಾರ್ ಅವರ ಪ್ರಾರ್ಥನೆ ಹಾಸನಾಂಬೆಗೆ ಮುಟ್ಟಿದೆ ಅನ್ನುವಂಥ ಪ್ರಾರ್ಥನೆ ನೋಡಿ. ಆ ಹೂ ಬಿದ್ದ ತಕ್ಷಣ ಡಿ.ಕೆ. ಕುತ್ತಿಗೆನಲ್ಲಾಗುವಂಥ ಬದಲಾವಣೆ ನೋಡಿ. ತಕ್ಷಣ ಕಂಡುಕೊಂಡ್ರವರು ಆ ಹೂ ಬಿತ್ತು ನೋಡಿ ಅಂತ. ಇನ್ನು ಈ ಮೂರು ದೇವತೆಗಳು ನಾವು ಮಹಾದುರ್ಗಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಏನು ಹೇಳ್ತೀವಿ, ಅದೇ ರೀತಿ ನೀವು ಈ ಜಮ್ಮುಗೆ ಹೋದರೆ, ವೈಷ್ಣೋದೇವಿಗೆ ಹೋದರೂ ಕೂಡ ಇದೇ ರೀತಿಯೇ ಇರೋದು. ಹೀಗಾಗಿನೇ ಈ ದಕ್ಷಿಣದ ವೈಷ್ಣೋದೇವಿ ಅಂತ ಕೂಡ ಅಮ್ಮನವ್ರನ್ನ ಕರೀತಾರೆ. ಇದಕ್ಕೆ ಡಿ.ಕೆ. ವಿಶೇಷ ಪೂಜೆ ಸಲ್ಲಿಸಿದ್ದಾರೆ, ಬಾಗಿನ ಅರ್ಪಿಸಿದ್ದಾರೆ, ಮೊಗ್ಗಿನ ಜಡೆ ಸಮರ್ಪಣೆ ಮಾಡಿದ್ದಾರೆ, ಗರ್ಭಗುಡಿಯಲ್ಲಿ ಕೂತು ಪೂಜೆ ಮಾಡಿದ್ದಾರೆ, ಖಡ್ಗಮಾಲಾ ಸ್ತೋತ್ರವನ್ನು ಪಠಣ ಮಾಡಿದ್ದಾರೆ, ನಾರಾಯಣಿ ಸ್ತೋತ್ರವನ್ನು ಪಠಣ ಮಾಡಿದ್ದಾರೆ. ಅದರಲ್ಲೂ ಏನಂದರೆ ಸಪ್ತಶತಿಯ 11ನೇ ಚಾಪ್ಟರ್ ಅದರಲ್ಲಿ ಬರುವಂಥ ಸ್ತೋತ್ರ ತುಂಬ ಪವರ್ಫುಲ್ ಸ್ತೋತ್ರ ಅನ್ನುವಂಥ ಮಾತು. ಇನ್ನು ಏನು ಕೇಳ್ಕೊಂಡ್ರಿ ನೀವು ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಆವಾಗ ಡಿ.ಕೆ. ಭಾಳ ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ. ದೇವರಿಗೂ ಭಕ್ತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇಗುಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ನಾನುಂಟು, ಆ ತಾಯಿ ಉಂಟು. ಅಂದರೆ ನಾನೇನೋ ಕೇಳ್ಕೊಂಡಿದ್ದೀನಿ, ಅವಳೇನೋ ಅನುಗ್ರಹಿಸಿದಾಳೆ. ಸೊ ಅದನ್ನು ನಿಮ್ಮ ಎದುರುಗಡೆ ನಾನು ರಿವೀಲ್ ಮಾಡಲ್ಲ ಅಂತ ಡಿ.ಕೆ. ನಾನುಂಟು, ತಾಯಿ ಉಂಟು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಡಿ.ಕೆ. ದುರ್ಗೆಯ ಸ್ವರೂಪಿ, ಶಾರದೆ ಸ್ವರೂಪಿ, ಶಾಂತ ಚಿತ್ತರಾಗಿ ಆ ತಾಯಿ ನಮ್ಮೆಲ್ಲರೂ ಕೂಡ ದರ್ಶನ ಭಾಗ್ಯವನ್ನ ಪ್ರತಿ ವರ್ಷ 10 ದಿನಗಳ ಕಾಲ ಮಾಡಿಕೊಡುವಂತ ಒಂದು ದೊಡ್ಡ ಐತಿಹಾಸಿಕ ಪದ್ಧತಿ ನಾವೆಲ್ಲ ನೋಡ್ತಾ ಇದ್ದೇವೆ. ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ. ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಎಷ್ಟೇ ದೂರದಿಂದ ಬಂದರೂ ಕೂಡ ಬಂದು 1 ನಿಮಿಷ ಆಗಲಿ 10 ಸೆಕೆಂಡ್ ಆಗಲಿ ನಿಂತ್ಕೊಂಡು ದೇವ್ರ ಮುಂದೆ ನೋಡಿಕೊಂಡು ತನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿ ಆ ದೇವಿಯ ಅನುಗ್ರಹವನ್ನು ಪಡಲಿಕ್ಕೆ
ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಪಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಈ ತಾಯಿಯ ಭಕ್ತನಾಗಿ ನಾನು, ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು ಎಲ್ಲ ಕೂಡ ಇವತ್ತು ಬಂದು ಈ ದೇವಿಯ ದರ್ಶನ ಮಾಡೋಂಥ ದೊಡ್ಡ ಭಾಗ್ಯ ನೀವೆಲ್ಲ ಸೇರಿ ನಮಗೆ ಒದಗಿಸ್ಕೊಟ್ಟಿದ್ದೀರಿ. ದುರ್ಗೆ ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ ಏನು ಅಂದರೆ ಈ ರಾಜಕಾರಣಿಗಳ ಪೂಜೆ ಪುನಸ್ಕಾರಗಳು ಏನು ಹೊಸದೇನೂ ಅಲ್ಲ. ಈಗ ಒಂದು ಸಂಗತಿನ ಹೇಳಬೇಕು, ಈ ಸಾಮಾನ್ಯವಾಗಿ ಏನಂತಾರೆ ಅಂತಂದರೆ ಸಿ ಎಮ್ ಅವರು ದೇವ್ರನ್ನೇ ನಂಬಲ್ಲ ಅಂತಾರೆ. ಆದರೆ ಅವರಿಗೆ ಒಳಗಡೆ ನಂಬಿಕೆ ಇದ್ದೇ ಇದೆ, ಅವ್ರು ತೋರಿಸ್ಕೊಳ್ಳಲ್ಲ ಜಾಸ್ತಿ. ಆದರೆ ಅವ್ರ ಪರವಾಗಿ ಅವ್ರ ಮನೆಯವರು ವಿಪರೀತವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ನಿಮಗೆ ಗೊತ್ತಿರುವಂಥ ಸಂಗತಿ, ಅದು ಯಾವ ಸಂದರ್ಭದಲ್ಲಿ ಬರ್ತಾರೋ ಅವ್ರು ಯಾರಿಗೆ ಪರಿಚಯನೂ ಹೇಳ್ಕೊಳ್ಳಲ್ಲ, ಏನಿಲ್ಲ, ಬರ್ತಾರೆ ಹೋಗ್ತಾರೆ. ಇನ್ನು ಬಿಡಿ, ಅವರು ಈ ಮೈಸೂರು ಚಾಮುಂಡಿಗಂತೂ ತುಂಬ ನಡ್ಕೊಳ್ತಾರೆ. ಅವ್ರು ಹೋಗದಿರುವಂಥ ದೇವಸ್ಥಾನಗಳಿಲ್ಲ. ಪ್ರತಿ ಬಾರಿ ಅವರು ನಾನು ಕೇಳ್ತಾ ಇದ್ದೆ ಏನು ಅಂದರೆ ಕೊಲ್ಲೂರಿಗೆ ಹೋಗಿ ಬರ್ತಾರೆ, ಅವರು ಶೃಂಗೇರಿಗೆ ಹೋಗಿ ಬರ್ತಾರೆ ಅಂತ. ಇಲ್ಲಿಗೂ ಕೂಡ ಬಂದು ಹೋಗಿರ್ತಾರೆ, ಪ್ರಶ್ನೆ ಬೇರೆ. ಇಲ್ಲಿ ಬರುವಂಥದ್ದು ಏನು ಅಂದರೆ ಇನ್ನು ಈ ಬೇರೆ ಬೇರೆ ಫ್ಯಾಮಿಲಿಗಳ ಬಗ್ಗೆ. ಈಗ ದೇವೇಗೌಡರ ಫ್ಯಾಮಿಲಿ ವಿಪರೀತವಾದಂಥ ಪೂಜೆ ಪುನಸ್ಕಾರಗಳು, ಈ ನಿನ್ನೆ ಮೊನ್ನೆ ಆದಂಥ ಘಟನಾವಳಿಗಳು ನಿಮ್ಮ ಕಣ್ಣೆದುರುಗಡೆ ಆಗಿದೆ. ಯಾವ ರೀತಿ ರೇವಣ್ಣ ಪೂಜೆ ಪುನಸ್ಕಾರ ಮಾಡಿ ಹೋಗಿದ್ದಾರೆ ಅಂತ. ಇನ್ನು ಡಿ ಕೆ ಸರದಿ, ಡಿ ಕೆ ಗರ್ಭಗುಡಿನಲ್ಲೇ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ, ಖಡ್ಗಮಾಲ ಸ್ತೋತ್ರ ಪಠಣ ಮಾಡಿದ್ದಾರೆ. ಅದಕ್ಕೆ ಹೌದೇನೋ ಅನ್ನಂಗೆ ದೇವಿ ಅಪ್ಪಣೆ ಕೂಡ ಕೊಟ್ಟಿದ್ದಾಳೆ. ಸೊ ಹೀಗಾಗಿ ಏನು ಅಂತಂದರೆ ಈ ಬಹಳಷ್ಟು ಚರ್ಚೆಗಳು ಶುರುವಾಗಿದೆ. ಯಾವ ಸ್ತೋತ್ರವನ್ನು ಪಠಿಸಿದರು, ಏನು ಎತ್ತ, ಡಿ ಕೆ ಅವರ ಮನಸ್ಸಲ್ಲಿ ಏನಿತ್ತು, ಇದೆಲ್ಲದರ ಬಗ್ಗೆ ಕೂಡ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ರಂಗನಾಥ್, ಹಾಸನಾಂಬೆ ಅಂತ ಹೇಳಿದ್ರೆ ಭಕ್ತರ ಇಷ್ಟಾರ್ಥವನ್ನು ಸಿದ್ಧಿಸ್ತಕ್ಕಂಥ ದೇವಿ ಅಂತಕ್ಕಂಥ ಭಕ್ತರ ನಂಬಿಕೆ ಏನಿದೆ. ಹಾಗಾಗಿನೇ ಪ್ರತಿ ವರ್ಷಕ್ಕೆ ಒಮ್ಮೆ ಬಾಗಿಲು ತೆಗೆತಕ್ಕಂಥ ಈ ಸಂದರ್ಭದಲ್ಲಿ ಲಕ್ಷ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಗಣ್ಯರಂತೂ ಹಾಸನಾಂಬೆ ಆಶೀರ್ವಾದ ಪಡೆಯಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಹಾಸನಾಂಬೆ ದರ್ಶನಕ್ಕೆ ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ. ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಏನು ನಿನ್ನೆ ಸಂಜೆ ಬಂದು ದರ್ಶನವನ್ನ ಮಾಡಿ ಪೂಜೆಯನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಹಾಸನಾಂಬೆ ದರ್ಶನ ಬರ್ತಕ್ಕಂಥ ಭಕ್ತರಿಗೆ ಒಂದು ಅರ್ಚನೆ ಮಾಡಿ ಮಂಗಳಾರತಿಯನ್ನ ಕೊಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಪೂಜೆ ಏನಿದೆ ಅಂದ್ರೆ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಅಂತಕ್ಕಂಥ ಒಂದು ಪೂಜೆ, ಎಲ್ಲರೂ ಕೂಡ ಈ ಒಂದು ಪೂಜೆಯನ್ನ ಮಾಡೋದಿಲ್ಲ. ಶಕ್ತಿ ದೇವರ ಮುಂದೆ ಭಕ್ತರ ಕೋರಿಕೆಯ ಮೇಲೆ ಅಥವಾ ಅರ್ಚಕರ ಒಂದು ಸೂಚನೆ ಮೇಲೆ ಈ ಒಂದು ಪೂಜೆಯನ್ನ ಮಾಡಲಾಗುತ್ತೆ ಅಂತೇಳಿ ಅರ್ಚಕರುಗಳು ಹೇಳ್ತಾರೆ. ಅದು ಏನು ಅಂತ ಹೇಳಿದ್ರೆ ಭಕ್ತರ ಕಷ್ಟಗಳು ದೂರ ಆಗಬೇಕು, ಅವ್ರಿಗಿದ್ದಂತ ಅಡೆತಡೆಗಳು ನಿವಾರಣೆ ಆಗಬೇಕು ಅಂತಕ್ಕಂಥ ಒಂದು ಕಡೆ ಆದ್ರೆ ಆಯುರಾರೋಗ್ಯ ಕೂಡ ಈ ಒಂದು ನಾರಾಯಣಿ ನಮಸ್ಕಾರವನ್ನ ಮಾಡ್ತಾರೆ. ಅದರ ಮುಂದುವರೆದ ಭಾಗವಾಗಿ ಏನು ಖಡ್ಗಮಾಲ ಅಂತಕ್ಕಂಥ ಪೂಜೆ ಇದೆ. ಇದಂತೂ ಹೆಸರಲ್ಲೇ ಇದೆ ಖಡ್ಗ ಅಂತೇಳಿ. ದೇವಿ ಅಂದ್ರೆ ತನ್ನ ಭಕ್ತಿಗೆ ಇರ್ತಕ್ಕಂಥ ಏನು ಶತ್ರುಗಳಿದ್ದಾರೆ ಇರ್ಬೋದು ಅಥವಾ ಅಡೆತಡೆಗಳಿರ್ಬೋದು ಅದನ್ನ ದೂರ ಮಾಡಲಿಕ್ಕೆ ಬೇಕಾಗಿ ಮಾಡ್ತಕ್ಕಂಥ ಒಂದು ಪೂಜೆ ಅಂತಕ್ಕಂಥ ನಂಬಿಕೆ ಏನಿದೆ. ಕಳೆದ ಬಾರಿ ಸಿಎಂ ಅವರು ಹಾಸನಾಂಬೆ ದರ್ಶನ ಮಾಡಿದಾಗ ಇದೇ ಖಡ್ಗಮಾಲ ಪೂಜೆಯನ್ನ ಮಾಡಿಸಿ ಅವರು ದೇವಿಯ ಆಶೀರ್ವಾದವನ್ನ ಪಡ್ಕೊಂಡಿದ್ರು. ಈ ಬಾರಿ ಸಿಎಂ ಇವತ್ತು ಬರ್ತಾರೆ. ಒಂದಿನ ಮುಂಚಿತವಾಗಿ ಡಿ.ಸಿ.ಎಂ ಅವರು ಬಂದ್ರು, ಪೂಜೆಯನ್ನ ಮಾಡಿಸಿದ್ರು. ಪೂಜೆ ಮಾಡ್ತಾನೆ ಡಿ ಕೆ ಶಿವಕುಮಾರ್ ಅವರು ದೇವರು ಎದುರು ನಿಂತಿರುವಾಗ ದೇವಿಯ ಬಲಭಾಗದಿಂದ ಹೂ ಅಂದ್ರೆ ಪ್ರಸಾದ ಬೀಳುತ್ತದೆ. ಅದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಗಮನಿಸ್ತಾರೆ. ನಂತರ ಹೊರಗಡೆ ಬಂದಾಗ ಸಹಜವಾಗಿಯೇ ಪತ್ರಕರ್ತರು ನಾವು ಪ್ರಶ್ನೆ ಮಾಡಿದಾಗ ಹೆಚ್ಚಿನ ಅಧಿಕಾರಕ್ಕಾಗಿ ದೇವರಿಗೆ ಏನಾದ್ರು ಮೊರೆ ಇಟ್ಟರೆ ಅಂದಾಗ ಒಂದಷ್ಟು ಮಾರ್ಮಿಕವಾಗಿ ಉತ್ತರ ಕೊಡ್ತಾರೆ. ಅಂದ್ರೆ ದೇವರು ಮತ್ತೆ ಭಕ್ತರ ನಡುವೆ ವ್ಯವಹಾರ ನಡೀತಕ್ಕಂಥ ಸ್ಥಳ ದೇವಸ್ಥಾನ. ನಾನುಂಟು ದೇವಿಯುಂಟು, ಅದನ್ನ ರಿವೀಲ್ ಮಾಡಕ್ ಆಗೋದಿಲ್ಲ. ದೇವಿ ನನಗೆ ಅನುಗ್ರಹ ಮಾಡಿದ್ದಾರೆ ಅಂತಕ್ಕಂಥ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪೂಜೆಯ ಮಹತ್ವ ಒಂದಷ್ಟು ಕುತೂಹಲ ಕೂಡ ಮೂಡಿಸಿರ್ತಕ್ಕಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದು ಸಂಗತಿ, ಯಾಕಂದರೆ ಖಡ್ಗಮಾಲಾ ಸ್ತೋತ್ರ ಇದೆಯಲ್ಲ ತುಂಬ ಪವರ್ಫುಲ್ ಸ್ತೋತ್ರ ಅಂತಲೇ ಹೇಳಲಾಗುತ್ತೆ. ಜೊತೆಗೇನು ಅಂತಂದರೆ ಈ ಲಲಿತಾ ಸಹಸ್ರನಾಮ ಇದೆಯಲ್ಲ, ಅದರಲ್ಲಿ ಇರುವಂಥ ಪವರ್ಫುಲ್ ಮಂತ್ರಗಳನ್ನೆಲ್ಲ ಒಟ್ಟುಗೂಡಿಸಿ ಈ ಖಡ್ಗಮಾಲಾ ಸ್ತೋತ್ರವನ್ನು ಮಾಡಿರುವಂಥದ್ದು. ಖಡ್ಗ ಅನ್ನುವಂಥದ್ದು ಏನು ಅಂತಂದರೆ ನನಗೆ ಈ ಅಸುರ ಶಕ್ತಿಗಳನ್ನು ಕೊಲ್ತೀನಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಜೊತೆಗೇನು ಅಂದರೆ ಶತ್ರುಗಳ ಬಾಧೆ ಯಾರಿಗಿರುತ್ತೆ ಅವರು ಈ ರೀತಿ ಮಂತ್ರವನ್ನು ಪಠಣೆ ಮಾಡ್ತಾರೆ ಅನ್ನುವಂಥದ್ದು.